ಈ ನಾಲಿಗೆ ಅನ್ನೋದು ನಾವು ಮಾತಾಡೋಂಥ ಮಾತುಗಳು ಕೆಲವೊಮ್ಮೆ ಕಡಿವಾಣ ಹಾಕದಂಗೆ ಆಗುತ್ತೆ. ಅದೇನಾಗುತ್ತೆ, ನಮಗೇ ಅದು ಹಿಂದಿರುಗಿ ಮುಳ್ಳಾಗ್ಬಿಡುತ್ತೆ. ಅದಕ್ಕೆ ನಾವು ಮಾತಾಡುವಾಗ ನಾವು ಯೋಚನೆ ಮಾಡಿ, ನಾನೊಂದು ಸೀಸನ್ನಲ್ಲಿ ಆ ರೀತಿಯೇ ಇದೆ, ಏನು ಮಾತಾಡ್ತೀನೋ ನಂಗೆ ಅರ್ಥ ಆಗ್ತಾಯಿದ್ದಿಲ್ಲ. ದೇವರಲ್ಲಿ ಭಕ್ತಿ ಇದೆ, ಬಟ್ ನನಗೆ ಸಹಿಸೋ ಶಕ್ತಿ ಇರ್ತಾಯಿದ್ದಿಲ್ಲ. ಅದೇನಾಗುತ್ತೆ, ನಮಗೇ ಅದು ಅಹಿತವಾಗುತ್ತೆ, ಮಿತವಾಗೋದಿಲ್ಲ, ಮುಳ್ಳಾಗುತ್ತೆ. ಅದೇ ದೇವ್ರ ವಾರ್ತೆಗಳು ಹೇಳ್ತದೆ ನೋಡಿ, 26ನೇ ವಾಕ್ಯಗಳು ಹೇಳ್ತದೆ, ತನ್ನ ನಾಲಿಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ಸಂಕಟದಲ್ಲಿ ಬಿದ್ದು ದಿಕ್ಕಿಲ್ಲದವನು ಕ್ರೈಸ್ತಲ ಅಲ್ಲೆಲೂಯ ಹೇಳ್ದಂತೆ ನಮ್ಮ ಬಾಯಿಗೆ ನಾವು ಕಡಿವಾಣ ಹಾಕ್ಕೊಬೇಕು. ಮೌನವಾಗಿರುವಂಥ ದೇವರು ಹೇಳ್ತಾರೆ, ನಮಗೋಸ್ಕರ ಆತನು ಯುದ್ಧ ಮಾಡ್ತೀನಿ ಅಂದಾಗ ನಾವು ಯಾಕೆ ಚಿಂತೆಯಲ್ಲಿ ಒಳಪಟ್ಟು ನಮ್ಮನ್ನು ನಾವು ನೋಯಿಸ್ಕೊಂಡು ಮತ್ತವ್ರು